ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ಬರುವಂತಹ ಕಂಟೆಂಪ್ರರಿ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸ್, ಸಮಕಾಲೀನ ಭಾರತೀಯ ಚಿಂತಕರು ಅಂತ ಆ ಅಧ್ಯಾಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆನೂ ಬರ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಮತ್ತು ಅವರ ಕೃತಿಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾಲಾವಧಿ 1891ರಿಂದ 1956. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂತಹ ಮಹಾನ ಮುತ್ಸದ್ದಿಗಳಲ್ಲಿ ಪ್ರಮುಖರು ಅಂತ ನಾವು ನೋಡ್ತೀವಿ. ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತು, ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದಂತಹ ಮಹಾನ ಮುತ್ಸದ್ದಿಗಳು ಅಂತ ಅವರನ್ನು ಗುರುತಿಸ್ತೀವಿ. ಅಷ್ಟೇ ಅಲ್ಲ, ಅವರು ಖ್ಯಾತ ಅರ್ಥಶಾಸ್ತ್ರಜ್ಞ ಮತ್ತು ಹೆಸರಾಂತ ನ್ಯಾಯ ನಿಪುಣ ಮತ್ತು ಮಹಾನ ವಿದ್ವಾಂಸರಾಗಿದ್ರು. ಹಿ ವಾಸ್ ಆನ್ ಎಕನಾಮಿಸ್ಟ್ ಅಂತ ಕರಿತೀವಿ. ಅರ್ಥಶಾಸ್ತ್ರಜ್ಞ, ಪೊಲಿಟಿಷಿಯನ್, ಹೆಸರಾಂತ ರಾಜಕೀಯ ನಿಪುಣತೆ ಇತ್ತು ಅವರಲ್ಲಿ. ಅದೇ ರೀತಿಯಾಗಿ ಅವರು ಪ್ರಖ್ಯಾತರಾದಂತಹ ಒಬ್ಬ ನ್ಯಾಯವಾದಿಗಳು ಆಗಿದ್ರು, ಮಹಾನ ವಿದ್ವಾಂಸಿಗಳು ಸಹ ಆಗಿದ್ರು. ಹೀಗೆ ನಾವು ಅವರನ್ನು ಗುರುತಿಸ್ತೀವಿ. ಭಾರತದಲ್ಲಿ ಶೋಷಿತ ವರ್ಗಗಳು ಏನಿದಾವೆ, ಇಂದು ನೆಮ್ಮದಿಯ ಜೀವನ ನಡೆಸ್ತಾ ಇದ್ರೆ ಅದಕ್ಕೆ ಬಾಬಾ ಸಾಹೇಬ್ ರವರ ಅವಿರತ ತ್ಯಾಗ, ಹೋರಾಟವೇ ಕಾರಣ. ಯಾಕೆಂದ್ರೆ ಬಾಲ್ಯದಿಂದಲೇ ಅನೇಕ ಸಾಮಾಜಿಕ ಅವಮಾನಗಳನ್ನು ಎದುರಿಸಿದ್ರು ಧೃತಿಗೆಡದೆ ಅವರು ಜಾತಿ ಆಧಾರಿತ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಗೆದ್ದಿದ್ದಾರೆ. ಅವರೊಬ್ಬ ಮಹಾನ ಸಮಾಜ ಸುಧಾರಕ. ಏಕೆಂದರೆ ತಮ್ಮ ಸ್ವಾರ್ಥವನ್ನು ಬಯಸಿದ್ರೆ ಅವರು ಸರ್ಕಾರದಲ್ಲಿ ಬಯಸಿದಂತ ಸ್ಥಾನಮಾನ ಅವರಿಗೆ ಆವಾಗ ಸಿಗ್ತಾ ಇತ್ತು. ಆದ್ರೆ ಅಂಬೇಡ್ಕರ್ ತಮ್ಮ ಜೀವನವನ್ನು ಕೊನೆಯುಸಿರು ತನಕ ಅವರು ಶೋಷಿತ ವರ್ಗಗಳ ಜಾಗೃತಿ, ಅಭಿವೃದ್ಧಿಗಾಗಿ ಶ್ರಮಿಸಿ ಅವರಿಗೆ ಧ್ವನಿಯಾಗಿ ನಿಂತಹ ವ್ಯಕ್ತಿ. ಜಾತಿ ಪದ್ಧತಿಯ ವಿರುದ್ಧ ಸಂಘಟನಾತ್ಮಕ ಶಕ್ತಿಯಾಗಿ ಹೋರಾಟ ನಡೆಸಿದ್ರಲ್ಲಿ ಬಾಬಾ ಸಾಹೇಬ್ ರವರು ಮೊದಲಿಗರು. ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಕೊಂಡಾಡುತ್ತಾ ಒಂದು ಸಲ ಗಾಂಧೀಜಿಯವರು ಈ ರೀತಿ ಅವರನ್ನು ಪ್ರಶಂಸೆ ಮಾಡಿದ್ದಾರೆ. ಅವರೊಬ್ಬ ಮಹಾನ ಬುದ್ಧಿಜೀವಿ ಹಾಗೂ ದೂರದೃಷ್ಟಿಯುಳ್ಳವರು, ಅವರನ್ನು ಒಪ್ಪಿಸುವುದು ಬಹಳ ಕಷ್ಟ ಅಂತ ಗಾಂಧೀಜಿಯವರು ಅವರ ಬಗ್ಗೆ ಹೇಳಿರುವುದನ್ನು ನಾವು ನೋಡಬಹುದು. ಹೀಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅವರಿಗೆ ಪ್ರಮುಖ ಸ್ಥಾನ ಇದೆ. ಇವರ ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋಣ. ಭಾರತದ ಸಂವಿಧಾನ ಶಿಲ್ಪಿ ಎಂದು ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಇವರು 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಮಾಹೋವ್ ಎಂಬಲ್ಲಿ ಮಹಾರ್ ಜಾತಿಯಲ್ಲಿ ಇವರು ಜನಿಸಿದ್ದಾರೆ. ಮಹಾರ್ ಎನ್ನುವಂತಹ ಜಾತಿಯಲ್ಲಿ ಇವರು ಜನಿಸಿದ್ದಾರೆ. ಅಂಬೇಡ್ಕರ್ ವಾಸ್ ಬಾರ್ನ್ on 14th April 1891 in the town and military cantonment of Maho in the central provinces. He was the 14th and last child of Ramji Maloji Sakpal. He is an army officer who held the rank of Subedar. ಇಲ್ಲಿ ಅವರ ತಂದೆ ರಾಮ್ಜಿ ಸಕ್ಪಾಲ್, ಇವರು ಅಂಬೇಡ್ಕರ್ ಅವರ ತಂದೆ. ಇವರಿಗೆ ಅಂಬೇಡ್ಕರ್ ಕೊನೆಯ ಮತ್ತು 14ನೆಯ ಮಗನಾಗಿ, ಕಿರಿಯವರಾದ ಅಂಬೇಡ್ಕರ್ 14ನೇ ಮಗನಾಗಿ ಇವರು ಜನಿಸಿದ್ದಾರೆ. ಇವರ ತಂದೆ ರಾಮ್ಜಿ ಮತ್ತು ತಾತ ಮಲ್ಲೋಜಿ ಮಿಲಿಟರಿ ಸೇವೆಯಲ್ಲಿ ಇದ್ರು. ಅಂಬೇಡ್ಕರ್ ತಂದೆ ರಾಮ್ಜಿ ನೇರ ನುಡಿಗೆ ಹೆಸರಾಗಿದ್ದು ಕ್ರೀಡಾಪಟು ಹಾಗೂ ಇಂಗ್ಲಿಷ್ ಭಾಷಾ ಜ್ಞಾನವುಳ್ಳವರು ಆಗಿದ್ರು. ಇವರು ಮಿಲಿಟರಿಯಲ್ಲಿ ಸುಬೇದಾರ್ ಮೇಜರ್ ರ್ಯಾಂಕಿನಲ್ಲಿದ್ದು ಸುಮಾರು 14 ವರ್ಷಗಳ ಕಾಲ ಮಿಲಿಟರಿ ಟ್ರೈನಿಂಗ್ ಶಾಲೆಯಲ್ಲಿ ಬೋಧಕರಾಗಿ ಇವರು ಕೆಲಸ ಮಾಡಿದ್ದಾರೆ. 1891ರಲ್ಲಿ ಮಿಲಿಟರಿ ಸೇವೆಯಿಂದ ನಿವೃತ್ತಿಯಾದ ನಂತರ ರತ್ನಗಿರಿಯ ಜಿಲ್ಲೆಯ ದಾಪೋಲಿ ಎಂಬಲ್ಲಿ ಇವರು ಬಂದು ನೆಲೆಸಿದ್ರು. ಅಂಬೇಡ್ಕರ್ ಅವರು ತಮ್ಮ 5ನೇ ವಯಸ್ಸಿನಲ್ಲಿಯೇ ಇವರು ತಮ್ಮ ತಾಯಿ ಭೀಮಾಬಾಯಿಯನ್ನು ಕಳೆದುಕೊಂಡಿದ್ದಾರೆ. ಅನಂತರ ತಮ್ಮ ಚಿಕ್ಕಮ್ಮ ಮೀರಾಬಾಯಿಯ ಆಶ್ರಯದಲ್ಲಿ ಬೆಳೆದ ಅಂಬೇಡ್ಕರ್ 5ನೇ ವಯಸ್ಸಿನಲ್ಲಿ ದಪೋಲಿಯ ಮರಾಠಿ ಶಾಲೆಗೆ ಇವರು ಸೇರ್ಪಡೆ ಆದ್ರು.
5ನೇ ವಯಸ್ಸಿನಲ್ಲಿ ಇವರು ದಪೋಲಿಯ ಮರಾಠಿ ಶಾಲೆಗೆ ಇವರು ಸೇರ್ಪಡೆ ಆದರು. ಇವರ ತಂದೆ ರಾಮ್ಜಿ ಸತಾರಾಕ್ಕೆ 1900ರಲ್ಲಿ ಬಂದರು. ಇಲ್ಲಿ ಇವರು ಸರ್ಕಾರಿ ಪ್ರೌಢಶಾಲೆಗೆ ಮೊದಲನೆಯ ತರಗತಿಗೆ ಇವರು ಸೇರಿದ್ರು. ಶಾಲೆಯಲ್ಲಿ ದಾಖಲಾದ ಹೆಸರು ಭೀಮ್ ರಾಮಜಿ ಅಂಬಾವಾಡೇಕರ್. ಶಾಲೆಯಲ್ಲಿ ಇವರ ಹೆಸರು ಏನಿತ್ತು? ಭೀಮ ರಾಮಜಿ ಅಂಬಾವಾಡೇಕರ್. ನಂತರ ಇವರ ಅಚ್ಚುಮೆಚ್ಚಿನ ಒಬ್ಬ ಶಿಕ್ಷಕರೊಬ್ಬರು ಅಂಬೇಡ್ಕರ್ ಅಂತ ಇವರನ್ನು ಕರೆದ್ರು. ನಂತರ ಈ ಹೆಸರೇ ಏನಾಯ್ತು? ಅಂತಿಮವಾಗಿ ಉಳಿಯಿತು. ಇವರ ಕುಟುಂಬದ ಮೂಲ ಹೆಸರು ಸಂಕ್ಪಾಲ್. ಆದರೆ ಇವರ ಪೂರ್ವಜರು ಪಿತ್ರಾರ್ಜಿತವಾಗಿ ಬಂದ ರತ್ನಗಿರಿಯ ಜಿಲ್ಲೆಯ ಬೇಡ್ ತಾಲೂಕಿನ ಅಂಬಾವಾಡಿಯಲ್ಲಿದ್ದುದರಿಂದ ಅಂಬಾವಾಡೆ ಎನ್ನುವಂತಹ ಹೆಸರು ಇವರಿಗೆ ಬಂದಿತ್ತು. ಆದರೆ ಇವರ ಶಿಕ್ಷಕರು ಇವರನ್ನು ಅಂಬೇಡ್ಕರ್ ಎಂದು ಕರೆದಿದ್ದರಿಂದ ಅಂತಿಮವಾಗಿ ಇದೇ ಹೆಸರು ಉಳಿಯಿತು. His original name was Sakpal, but his father registered his name as Ambavadekar in school, meaning he comes from his native village Ambavade in Ratnagiri district. His Dweriku Brahmin teacher Krishna Keshava Ambedkar changed his surname to Ambavadekar to his own surname Ambedkar in the school record. ಈ ರೀತಿಯಾಗಿ ಅವರಿಗೆ ಅಂಬೇಡ್ಕರ್ ಎನ್ನುವಂತ ಹೆಸರು ಬಂತು. ಮಹಾರ್ ಎಂಬ ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದ ಅಂಬೇಡ್ಕರ್ ಶಾಲೆಯಲ್ಲಿ ಅವರು ಪ್ರತ್ಯೇಕವಾಗಿ ಕುಳಿತು ಪಾಠ ಪ್ರವಚನ ಕೇಳಬೇಕಾಗಿತ್ತು. ಇತರ ಮಕ್ಕಳ ಜೊತೆಗೆ ಆಟವನ್ನು ಸಹ ಅವರು ಆಡುವಂತೆ ಇರಲಿಲ್ಲ. ಅವರಿಗೆ ಸಂಸ್ಕೃತ ಕಲಿಯುವ ಆಸೆ ಇತ್ತು. ಆದರೆ ಸಂಸ್ಕೃತ ಶಿಕ್ಷಕನೊಬ್ಬ ಅಸ್ಪೃಶ್ಯರಿಗೆ ಸಂಸ್ಕೃತವನ್ನು ಕಲಿಸಿಕೊಡ್ಲಿಕ್ಕೆ ಅವರಿಗೆ ನಿರಾಕರಿಸಿದ್ರು. ಇದರಿಂದಾಗಿ ಅಂಬೇಡ್ಕರ್ ಅನಿವಾರ್ಯವಾಗಿ ಶಾಲೆಯಲ್ಲಿ ಅವರು ಪರ್ಷಿಯನ್ ಭಾಷೆಯನ್ನು ಓದಬೇಕಾಗಿ ಬಂತು. ಇಲ್ಲಿಂದಲೇ ಅವರಿಗೆ ಅಸ್ಪೃಶ್ಯತೆಯ ಒಂದು ಶೋಷಣೆಯ ಪರಿಚಯ ಅವರಿಗೆ ಆಯಿತು ಅಂತ ನಾವು ಹೇಳ್ಬೋದು. ನಂತರ ಇದೇ ರೀತಿ ಅವರು ಸಾಕಷ್ಟು ತಮ್ಮ ಶಾಲೆಯ ಅವಧಿಯಲ್ಲೇ ಸಾಕಷ್ಟು ಕಷ್ಟಗಳನ್ನು ಅವರು ಎದುರಿಸಬೇಕಾಯಿತು. 1904ರಲ್ಲಿ ರಾಮಜಿ ಅವರು ಸಟಾರಾದಿಂದ ಬಾಂಬೆಗೆ ಬಂದು ನೆಲೆಸಿದ್ರು. ಅಲ್ಲಿ ಅವರು ಪೇರಲ್ನ ಹಳೆಯ ಚಾವ್ಲಾದಲ್ಲಿ ಒಂದೇ ಕೊಠಡಿಯುಳ್ಳ ಮನೆಯಲ್ಲಿ ವಾಸ ಮಾಡಬೇಕಾಗಿ ಬಂತು. ಇಲ್ಲಿ ಪರೇಲ್ನ ಮರಾಠಿ ಹೈಸ್ಕೂಲಿಗೆ ಸೇರಿದ್ರು. ಆದರೆ ಇಲ್ಲಿ ಶುಲ್ಕ ಯಾವುದೇ ರಿಯಾಯಿತಿ ಇಲ್ಲದ ಕಾರಣ ಮತ್ತೆ ಸರ್ಕಾರಿ ಎಲಿಟನ್ ಸ್ಪೋನ್ಸ್ ಪ್ರೌಢಶಾಲೆಗೆ ಇವರು ಸೇರಿದ್ರು. ಸಟಾರದಲ್ಲಿ ಅನುಭವಿಸಿದಂತಹ ಯಾತನೆ ಇಲ್ಲಿಯೂ ಸಹ ಅವರು ಅನುಭವಿಸಬೇಕಾಯಿತು. ಏನು ಅಂದರೆ ಅವರು ಪ್ರತ್ಯೇಕವಾಗಿ ಕುಳಿತುಕೊಳ್ಬೇಕಾಗಿತ್ತು. ಯಾರು ಅವ್ರ ಜೊತೆಗೆ ಆಟ ಆಡ್ತಾ ಇರಲಿಲ್ಲ. ಆ ರೀತಿ ಅವರನ್ನು ಟ್ರೀಟ್ ಮಾಡ್ತಾ ಇದ್ರು. ಅಂಬೇಡ್ಕರ್ ವಾಸ್ ಬಾರ್ನ್ ಇನ್ ಎ poor low Mahar caste who were treated as untouchable and subject to socio-economic discrimination. He described his situation during school such as not being allowed to sit inside the school, being given little attention by teachers, no P1, no water of his brothers and sisters. Only Ambedkar passed this examination and went to high school. ಅನಂತರ ಎಲಿಸ್ಟೋನ್ ಕಾಲೇಜಿಗೆ ಅಂಬೇಡ್ಕರ್ ಸೇರಿದ್ರು. ಅಲ್ಲಿನ ಬರೋಡಾದ ಮಹಾರಾಜರ ಪ್ರಗತಿಪರ ಆಡಳಿತಗಾರನಾಗಿದ್ದು 25 ರೂಪಾಯಿಗಳ ತಿಂಗಳ ವೇತನವನ್ನು ಅಂಬೇಡ್ಕರರಿಗೆ ಘೋಷಣೆ ಮಾಡಿದ್ದಾರೆ. ಪ್ರೊಫೆಸರ್ ಮುಲ್ಲರ್ ಪುಸ್ತಕ ಹಾಗೂ ಬಟ್ಟೆಗಳನ್ನು ನೀಡ್ತಾ ಇದ್ರು ಅವರಿಗೆ. ಈ ಕಾಲದಲ್ಲಿಯೇ ರಾಮ್ಜಿ ಅವರ ಕುಟುಂಬ 2 ಕೊಠಡಿಗಳುಳ್ಳ ಮನೆಗೆ ಸ್ಥಳಾಂತರಗೊಂಡಿತು. ಹಾಗೂ ಇದೇ ಕಾಲಕ್ಕೆ ಅಂಬೇಡ್ಕರ್ ಯಶವಂತ್ ಎಂಬ ಮಗುವಿನ ತಂದೆ ಸಹ ಇವರು ಆಗಿದ್ದಾರೆ. ಅಂದರೆ 14ನೇ ವಯಸ್ಸಿನಲ್ಲಿಯೇ ರಮಾಬಾಯಿಯನ್ನು ಇವರು ವಿವಾಹ ಆದ್ರು. ಆಗ ರಮಾಬಾಯಿಗೆ 9 ವರ್ಷ. ನಂತರ ಅವರು ತಮ್ಮ ಪತ್ನಿಯನ್ನು 1935ರಲ್ಲಿ ಅವರು ಕಳೆದುಕೊಂಡಿದ್ದಾರೆ.
ನಂತರ 1912ರಲ್ಲಿ BA ಅವರು ಉತ್ತೀರ್ಣರಾದ್ರು. ನಂತರ 1913ರಲ್ಲಿ ತಂದೆಯನ್ನು ಕಳೆದುಕೊಂಡಿದ್ದಾರೆ. ತಂದೆಯ ನಿಧನ ಆಯಿತು. ಅನಂತರ ಬರೋಡಾದ ಮಹಾರಾಜರ ಒಂದು ಆಹ್ವಾನದ ಮೇರೆಗೆ ಅವರು ರಾಜ್ಯ ಆಡಳಿತ ಸೇವೆಗೆ ಸೇರಿದ್ರು. ಆದರೆ ಕಚೇರಿಯಲ್ಲಿ ಜವಾನನೂ ಸಹ ದೂರದಿಂದ ಏನ್ ಮಾಡ್ತಾ ಇದ್ದ, ಫೈಲ್ ಅನ್ನು ಅಂಬೇಡ್ಕರ್ ಅವರ ಹತ್ತಿರ ಎಸಿತಾ ಇದ್ದ. ಹಾಗೂ ಇವರ ಮಾಸದ ಮನೆಯನ್ನು ಪಡೆಯುವುದು ಸಹ ಕಷ್ಟ ಆಯಿತು. ಸ್ವಲ್ಪ ಕಾಲ ಆರ್ಯ ಸಮಾಜವಾದಿಯಾದಂತಹ ಪಂಡಿತ್ ಆತ್ಮಾರಾವ್ ರೊಂದಿಗೆ ವಾಸಿಸುತ್ತಿದ್ದು, ಈ ರೀತಿಯ ಸಾಮಾಜಿಕ ಪರಿಸ್ಥಿತಿಯಿಂದಾಗಿ ಅಂಬೇಡ್ಕರ್ ಹುದ್ದೆಗೆ ರಾಜೀನಾಮೆಯನ್ನು ಅವರು ನೀಡಿದ್ರು. ಹೀಗೆ ಅವರು ಹಂತ ಹಂತದಲ್ಲಿ ಶೋಷಣೆಗೆ ಒಳಗಾಗಿರುವುದನ್ನು ನಾವು ನೋಡಬಹುದು. ಜೂನ್ 4, 1913ರಲ್ಲಿ ಮಹಾರಾಜ ಸಯಾಜಿರಾವ್ ಅಂಬೇಡ್ಕರ್ ಅನ್ನು ಭೇಟಿಯಾಗಿ ವಿದ್ಯಾಭ್ಯಾಸ ಮುಗಿದ ನಂತರ ಬರೋಡಕ್ಕೆ ಸೇವೆ ಮಾಡುವಂತಹ ಒಂದು ಷರತ್ತಿನ ಒಪ್ಪಂದ ಮಾಡಿಕೊಂಡು ಉನ್ನತ ವಿದ್ಯಾಭ್ಯಾಸಕ್ಕೆ ಅವರಿಗೆ ಸಹಾಯವನ್ನು ನೀಡಿದ್ರು. ಅನಂತರ ಅಂಬೇಡ್ಕರ್ ಗಾಯಕ್ವಾಡ್ ಸ್ಕಾಲರ್ ಆಗಿ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯವನ್ನು ಅವರು ಸೇರ್ಕೊಂಡ್ರು. ಅನಂತರ ಅಂಬೇಡ್ಕರ್ ಗಾಯಕ್ವಾಡ್ ಸ್ಕಾಲರ್ ಆಗಿ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಸೇರಿದ್ರು. ಮಹಾರ್ ಎಂಬ ಅಸ್ಪೃಶ್ಯ ಜನಾಂಗದಿಂದ ಬಂದು ವಿದೇಶದಲ್ಲಿ ವ್ಯಾಸಂಗ ಮಾಡಿದ ಮೊದಲಿಗರು ಎಂಬ ಕೀರ್ತಿಗೂ ಅಂಬೇಡ್ಕರ್ ಪಾತ್ರರಾಗಿದ್ದಾರೆ. He was the first who has studied in America. ಭಾರತಕ್ಕೆ ಈ ರೀತಿಯಾಗಿ ಅವರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಮೊದಲಿಗ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವರಲ್ಲಿ ಅಂದರೆ ಅಸ್ಪೃಶ್ಯ ಜನಾಂಗ ಮಾಡಿದವರಲ್ಲಿ ಮೊದಲಿಗ ಅಂತ ಅವರನ್ನು ಗುರುತಿಸಲಾಯಿತು. ಅರ್ಥ ಆಯ್ತಾ? ಅಂದರೆ ಮಹಾರ್ ಎಂಬ ಅಸ್ಪೃಶ್ಯ ಜನಾಂಗದಿಂದ, ಈ ಜನಾಂಗದಲ್ಲಿ ಯಾರೂ ಸಹ ವಿದೇಶದಲ್ಲಿ ವ್ಯಾಸಂಗ ಮಾಡಲಿಲ್ಲ. ಹಾಗಾಗಿ ಅಂಬೇಡ್ಕರ್ ಮಾಡಿದ್ದರಿಂದ ಈ ಕೀರ್ತಿಗೂ ಅವರು ಪಾತ್ರರಾಗಿದ್ದಾರೆ. ಕೊಲಂಬಿಯಾದ ಖ್ಯಾತ ಅರ್ಥಶಾಸ್ತ್ರಜ್ಞರಾದಂತಹ ಪ್ರೊಫೆಸರ್ ಸೆಲಿಗ್ ಮ್ಯಾನ್ ಇವರ ಅಧ್ಯಾಪಕರಲ್ಲಿ ಒಬ್ಬರಾಗಿದ್ದಾರೆ. ಅಂಬೇಡ್ಕರ್ ಅವರು ತಮ್ಮ ಪ್ರಬಂಧ ಏನ್ಸಿಯಂಟ್ ಇಂಡಿಯನ್ ಕಾಮರ್ಸ್ಗೆ MA ಪದವಿಯನ್ನು ಪಡ್ಕೊಂಡ್ರು. ಇದರಲ್ಲಿ ಅವರು MA ಪದವಿಯನ್ನು ಸಹ ಪಡೆದಿದ್ದಾರೆ. ನಂತರ ಜೂನ್ 1914ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಅವರು ಪಡೆದ್ರು. ಆ ವಿಷಯ ನ್ಯಾಷನಲ್ ಡಿವಿಡೆಂಡ್ ಫಾರ್ ಇಂಡಿಯಾ ಎಂಬ ವಿಷಯದಲ್ಲಿ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ನಂತರ ಜೂನ್ 1914ರಲ್ಲಿ In 1916, he completed his second thesis, National Dividend of India. 1914ರಲ್ಲಿ ಕೊಲಂಬಿಯಾದಿಂದ ಲಂಡನ್ನಿಗೆ ಬಂದಂತಹ ಅಂಬೇಡ್ಕರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಕಾಲೇಜಿಗೆ ಸೇರಿದ್ರು. ಅಲ್ಲಿ ಅಕ್ಟೋಬರ್ನಲ್ಲಿ ಗ್ರೇ ಇನ್ ಫಾರ್ ಲಾ ಎಂಬ ಪ್ರವೇಶವು ಅವರಿಗೆ ದೊರೆಯಿತು. ಆದರೆ ಬರೋಡಾದ ಮಹಾರಾಜರು ವಿದ್ಯಾರ್ಥಿ ವೇತನವನ್ನು ಅವರಿಗೆ ಕೊಡುವುದು ನಿಲ್ಲಿಸಿದ್ದರಿಂದ ಅಲ್ಲಿಂದ ಭಾರತಕ್ಕೆ ಅವರು ವಾಪಸ್ಸು ಬರಬೇಕಾಯಿತು. ಜುಲೈ 1917ರಲ್ಲಿ ಬರೋಡಾದ ಮಹಾರಾಜರು ಮಿಲಿಟರಿ ಕಾರ್ಯದರ್ಶಿಯಾಗಿ ಮತ್ತು ಹಣಕಾಸು ಮಂತ್ರಿಯ ಅಧಿಕಾರಿಯಾಗಿ ಇವರನ್ನು ನೇಮಕ ಮಾಡಿದ್ದಾರೆ. ಈ ರೀತಿ ಅಂಬೇಡ್ಕರ್ ಅವರು ಸಾವಿರದ 1917ರಲ್ಲಿ ಬಾಂಬೆಗೆ ಬಂದು ಇಬ್ಬರು ವಿದ್ಯಾರ್ಥಿಗಳಿಗೆ ಟ್ಯೂಟರ್ ಅಧ್ಯಾಪಕ ಆಗಿ ಅವರು ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಅಂಬೇಡ್ಕರ್ 1918ರ ಮಾರ್ಚ್ 1920ರವರೆಗೆ ಬಾಂಬೆಯ ಸಿಡನ್ಹ್ಯಾಮ್ ಕಾಲೇಜಿನ ಪೊಲಿಟಿಕಲ್ ಎಕನಾಮಿಯ ಪ್ರಾಧ್ಯಾಪಕರಾಗಿ ಹಂಗಾಮಿಯಾಗಿ ಕೆಲಸ ಮಾಡಿದ್ರು. ನಂತರ ಅಂಬೇಡ್ಕರ್ ಅಸ್ಪೃಶ್ಯರು ಅನುಭವಿಸುತ್ತಿದ್ದಂತಹ ಸಾಮಾಜಿಕ ಅನ್ಯಾಯವನ್ನು ಪ್ರತಿಭಟಿಸಲು ಜುಲೈ 20, 1924ರಲ್ಲಿ ಬಹಿಷ್ಕೃತ ಹಿತರಕ್ಷಣಾ ಸಭಾವನ್ನು ಏಪ್ರಿಲ್
1927ರಲ್ಲಿ ಬಹಿಷ್ಕೃತ ಭಾರತ ಹಾಗೂ ಸಮತಾ ಮತ್ತು ಜನತಾ ಎಂಬ ಪಾಕ್ಷಿಕ ಪತ್ರಿಕೆಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಅಸ್ಪೃಶ್ಯತೆಯ ನಿವಾರಣೆಗಾಗಿಯೇ ತಮ್ಮ ಜೀವನದ ಗುರಿಯನ್ನೇ ಮೀಸಲಾಗಿಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅಸ್ಪೃಶ್ಯ ನಿವಾರಣಾ ಸಹಭೋಜನದಿಂದ ಅಸಾಧ್ಯ, ಅದು ಸಾರ್ವಜನಿಕ ಜೀವನದ ಎಲ್ಲಾ ಹಂತದಲ್ಲಿ ಸಮಾನ ಅವಕಾಶ ಒದಗಿಸುವುದರಿಂದ ಸಾಧ್ಯ ಎಂಬ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ಸಹಭೋಜನ ಇದು ಬಸವಣ್ಣನವರು ದಾಸೋಹ ಪದ್ಧತಿ ಅಂತಂದಿದ್ರು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ. ಆದರೆ ಅಂಬೇಡ್ಕರ್ ಏನ್ ಹೇಳ್ತಾರೆ, ಇದರಿಂದ ಸಾಧ್ಯ ಇಲ್ಲ, ಎಲ್ಲಾ ಹಂತದಲ್ಲಿಯೂ ಸಮಾನ ಅವಕಾಶ ಅವರಿಗೆ ಒದಗಿಸಿಕೊಟ್ರೆ ಮಾತ್ರ ನಾವು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಬಹುದು. 1928ರಲ್ಲಿ ಅವರು ಸರ್ಕಾರಿ ಲಾ ಕಾಲೇಜಿನ ಪ್ರೊಫೆಸರ್ ಆಗಿ ಇವರು ಸೇರಿದ್ರು. ನಂತರ 1931ರಲ್ಲಿ ಲಂಡನ್ನಲ್ಲಿ ನಡೆದಂತಹ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಸ್ಪೃಶ್ಯರ ಪ್ರತಿನಿಧಿಯಾಗಿ ಅವರು ಪ್ರತಿನಿಧಿಸಿದ್ದಾರೆ. 1935ರಲ್ಲಿ ಸರ್ಕಾರಿ ಕಾಲೇಜಿನ ಪ್ರಿನ್ಸಿಪಾಲ್, ಬಾಂಬೆಯ ಸರ್ಕಾರಿ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಜುರಿಸ್ಪ್ರೂಡೆನ್ಸ್ ಪ್ರೊಫೆಸರ್ ಆಗಿ ನೇಮಕಗೊಂಡಿದ್ದಾರೆ. ನಂತರ ಇವರು 1937ರಲ್ಲಿ ತಮ್ಮದೇ ಒಂದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಎಂಬ ರಾಜಕೀಯ ಪಕ್ಷ ಸ್ಥಾಪನೆ ಮಾಡಿ ಬಾಂಬೆ ಅಸೆಂಬ್ಲಿಯ ನಡೆದಂತಹ ಚುನಾವಣೆಯಲ್ಲಿ 17 ಸ್ಥಾನಗಳಿಗೆ ಸ್ಪರ್ಧಿಸಿ 15 ಸ್ಥಾನ ಪಡೆಯುವ ಮೂಲಕ ಬಾಂಬೆಯ ಅಸೆಂಬ್ಲಿ ಮೊದಲು ಪ್ರವೇಶ ಮಾಡಿದ್ರು. ಇಲ್ಲಿಂದ ಬಾಂಬೆ ಅಸೆಂಬ್ಲಿ ಒಂದು ಪ್ರವೇಶ ಏನು ಮಾಡಿದ್ರು, ಅಲ್ಲಿಂದ ರಾಜಕೀಯ ಜೀವನ ಪ್ರಾರಂಭ ಆಯಿತು. ಅವರ ರಾಜಕೀಯ ಜೀವನ ಪ್ರಾರಂಭ ಆಗಿರುವುದನ್ನು ನಾವು ನೋಡಬಹುದು. ರಾಜಕೀಯ ಜೀವನ ಪ್ರಾರಂಭ ಆಯಿತು. ನಂತರ ಅವರು ಗವರ್ನರ್ ಜನರಲ್ನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಲೇಬರ್ ಸದಸ್ಯರಾಗಿ ನೇಮಕಗೊಂಡ್ರು. 1946ರಲ್ಲಿ ಬೆಂಗಾಲ್ನಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾದಂತಹ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯ ಒಂದು ಅಧ್ಯಕ್ಷರಾಗಿ ಆಯ್ಕೆ ಆದ್ರು. ಸಂವಿಧಾನ ರಚನಾ ಸಭೆಯ ರಚನಾ ಸಭೆಗೆ ಆಯ್ಕೆ ಆದರು. ನಂತರ 1947ರಲ್ಲಿ ರಚನಾ ಸಮಿತಿಯ ಅಧ್ಯಕ್ಷರಾದರು. ಆಗಸ್ಟ್ 15, 1947ರಂದು ನೆಹರು ಮಂತ್ರಿಮಂಡಲಕ್ಕೆ ಕಾನೂನು ಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ. 1948ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಸಾರಸ್ವತ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ್ದು ಬಾಂಬೆಯಲ್ಲಿ ವಾಸಿಸುತ್ತಿದ್ದ ವೃತ್ತಿಯಲ್ಲಿ ವೃದ್ಧೆಯಾದ ಶಾರದಾ ಕಬೀರ್ ರವರನ್ನು ಅಂಬೇಡ್ಕರ್ ಸಿವಿಲ್ ಮದುವೆ ಆದರು. ಹೀಗೆ 1952ರಲ್ಲಿ ಚುನಾವಣೆಯಲ್ಲಿ ಸೋತರು. 1957ರ ಮಾರ್ಚ್ ಕೌನ್ಸಿಲ್ ಆಫ್ ಸ್ಟೇಟ್ಗೆ ಆಯ್ಕೆಯಾದ ಅಂಬೇಡ್ಕರ್ 1956ರಲ್ಲಿ ಬೌದ್ಧ ಮತಕ್ಕೆ ಮತಾಂತರ ಹೊಂದಿದ್ರು. ನಂತರ ಅಂಬೇಡ್ಕರ್ ಅವರು ಈ ರೀತಿ ಅವರು ಬೌದ್ಧ ಮತಕ್ಕೆ ಮತಾಂತರಗೊಂಡು ರಾಜಕೀಯದಿಂದ ನಿವೃತ್ತಿ ಹೊಂದಿ ಅದೇ ವರ್ಷ ಡಿಸೆಂಬರ್ 6ರಂದು ಅವರು ಮರಣ ಹೊಂದಿದ್ದಾರೆ. ಹೀಗೆ ಒಂದು ಶೋಷಿತ ವರ್ಗದಲ್ಲಿ ಅವರು ಜನಿಸಿ ತಮ್ಮ ಜೀವನದ ಉದ್ದಕ್ಕೂ ಸಹ ಅವರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂತಹ ವ್ಯಕ್ತಿ. ಇದು ಅವರ ಜೀವನದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾವು ನೋಡಿದ್ದೀವಿ. ಹಾಗೆಯೇ ಅವರ ಪ್ರಮುಖವಾದಂತಹ ಒಂದು ಬರವಣಿಗೆಗಳು, ಕೃತಿಗಳು, ಪ್ರಮುಖವಾದಂತಹ ಏನು ಕೃತಿಗಳನ್ನು ಅವರು ಬರೆದಿದ್ದಾರೆ ಅಂತ ಅದನ್ನು ನೋಡೋಣ. ಅಂಬೇಡ್ಕರ್ ಮಹಾನ್ ಪುಸ್ತಕ ಪ್ರೇಮಿಯಾಗಿದ್ರು. ಅವರ ಆಸಕ್ತಿ ಎಷ್ಟರ ಮಟ್ಟಿಗಿತ್ತು ಅಂದರೆ ಒಂದು ಉತ್ತಮ ಪುಸ್ತಕವನ್ನು ಓದಲು ಊಟ ತಿಂಡಿಯನ್ನು ಸಹ ಅವರು ಲೆಕ್ಕಿಸ್ತಿರ್ಲಿಲ್ಲ. ಉತ್ತಮ ಪುಸ್ತಕಗಳ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದಂತ ಅಂಬೇಡ್ಕರ್ 7 ಭಾಷೆಗಳಲ್ಲಿ ಅವರು ಪ್ರಾವೀಣ್ಯತೆ ಸಾಧಿಸಿದ್ರು. ಅಂಬೇಡ್ಕರ್ ಅವರು ಕಾನೂನು, ತತ್ವಶಾಸ್ತ್ರ, ಧರ್ಮ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಂವಿಧಾನ ಮುಂತಾದ ವಿಷಯಗಳ ಬಗ್ಗೆ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಪ್ರಮುಖ ಕೃತಿಗಳು, ಹಿಸ್ ಇಂಪಾರ್ಟೆಂಟ್ ರೈಟಿಂಗ್ಸ್ ಆರ್
ಪ್ರಾಬ್ಲಮ್ ಆಫ್ ರೂಪಾಯಿಯ ಸಮಸ್ಯೆ ಎನ್ನುವುದು. ಕೆಲವೊಂದನ್ನು ನಾವು ಇಲ್ಲಿ ನೋಡೋಣ. ನಂತರ ಎವಲ್ಯೂಷನ್ ಆಫ್ ಫೈನಾನ್ಸ್, ಪ್ರೊವಿನ್ಸಿಯಲ್ ಫೈನಾನ್ಸ್, ಪ್ರಾಂತೀಯ ಹಣಕಾಸಿನ ವಿಕಾಸ ಅಂತ. ನಂತರ ಕಾಸ್ಟ್ ಇನ್ ಇಂಡಿಯಾ, ಭಾರತದಲ್ಲಿ ಜಾತಿಗಳು. ಸ್ಮಾಲ್ ಹೋಲ್ಡಿಂಗ್ ಅಂಡ್ ದೇರ್ ರೆಮಿಡೀಸ್, ಸಣ್ಣ ಹಿಡುವಳಿಗಳು ಮತ್ತು ಅವುಗಳ ಪರಿಹಾರಗಳು. ಕರೆನ್ಸಿ, ಚಲಾವಣೆ ಎನ್ನುವುದು. ಹೂ ಆರ್ ಶೂದ್ರಾಸ್, ಶೂದ್ರರು ಯಾರು ಎನ್ನುವುದು. ದ ರೈಸ್ ಅಂಡ್ ಫಾಲ್ ಆಫ್ ದಿ ಹಿಂದೂ ವುಮೆನ್, ಹಿಂದೂ ಮಹಿಳೆಯ ಯಶಸ್ಸು ಮತ್ತು ಅವಳ ಅವನತಿ. ಈ ರೀತಿಯಾಗಿ ಅವರು ಸಾಕಷ್ಟು ಒಂದು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇದು ಅವರ ಪ್ರಮುಖವಾದಂತಹ ಕೆಲವೊಂದು ಕೃತಿಗಳ ಬಗ್ಗೆ. ಇನ್ನೂ ಸಾಕಷ್ಟು ಅವರು ಕೃತಿಗಳನ್ನು ಬರೆದಿರುವುದನ್ನು, ಭಾಷಣಗಳು, ಲೇಖನಗಳು ಇದ್ದಾವೆ. ಅವರ ಲೇಖನಗಳಲ್ಲಿ ರಾನಡೆ, ಗಾಂಧಿ ಅಂಡ್ ಜಿನ್ನಾ ಎನ್ನುವುದು, ಫೆಡರೇಷನ್ಸ್ ವರ್ಸಸ್ ಫ್ರೀಡಮ್ ಎನ್ನುವುದು, ಅನ್ಪಾರ್ಲಿಮೆಂಟರಿ ಡೆಮೋಕ್ರಸಿ, ಸ್ಮಾಲ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ ಅಂಡ್ ದೇರ್ ರೆಮಿಡೀಸ್, ಇವೆಲ್ಲವೂ ಸಹ ಅವರ ಕೃತಿಗಳು ಆಗಿದ್ದಾವೆ. ಮುಂದಿನ ತರಗತಿಯಲ್ಲಿ ನಾವು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ.